Yes, very good. ಸೈಲೆನ್ಸ್. ಹೇಯ್, ಗಲಾಟೆ ಮಾಡಬಾರ್ದು. ಬರ್ಕೊಳ್ಳಿ. ಏನಾದರೂ ಆಗು, ಮೊದಲು ಮಾನವನಾಗು. ಬರ್ಕೊಳ್ಳಿ ಎಲ್ಲರೂ ನೋಟ್ಬುಕ್ಕಲ್ಲಿ. ಕವಿ ಹೇಗೆ ವರ್ಣಿಸಿದ್ದಾರೆ ಅಂತ ನೀವೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ನಾಳೆ ತಗೊಂಬರ್ಬೇಕು, ಸರಿನಾ? ಬರ್ಕೊಳ್ಳಿ. ಬರೀ. ಸಾರಿ ಮಿಸ್. ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಒಂದು ವರ್ಷ ಮಳೆ ಬಾರದೆ ಅವನ ಹೊಲ ಖಾಲಿ ಬಿತ್ತು. ಮನೆಯವರೆಲ್ಲ ಉಪವಾಸ ಬೀಳುವ ಸಮಯ ಬಂತು. ರೈತ ಪಟ್ಟಣಕ್ಕೆ ಅಮ್ಮ ಈ ಸಲ ಆದ್ರೂ ಈ ತಿಂಗಳೇನು ಕೇಳ್ಬೇಡ ಪುಟ್ಟ, ಬರೋ ತಿಂಗಳು ನೋಡೋಣ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಅಮ್ಮ ಪ್ಲೀಸ್ ಸತ್ಯ, ಅಮ್ಮ. ಹೋಗಿ ಬರ್ಕೋ ಹೋಗು. ಸತ್ಯ, ಮೊದಲು ಕೈ ತೊಳ್ಕೊಂಡು ಊಟ ಮಾಡು ಬಾ, ಆಮೇಲೆ ಬರ್ಕೊಳ್ಳುವಂತೆ. ಅಮ್ಮ ಮೆಲ್ಲಿಗೆ ಹೇಳು, ಅಪ್ಪಂಗೂ ಕೇಳಿಸ್ತು. ನೆನ್ನೆ ಹೋದ ಇಂಟರ್ವ್ಯೂ ಏನಾಯ್ತು ಅಂತ ನಿಮ್ಮಪ್ಪನ್ ಕೇಳೋ. 3 ವರ್ಷದ ಎಕ್ಸ್ಪೀರಿಯನ್ಸ್ ಸಾಲಲ್ವಂತೆ. ಓದಿದ ತಕ್ಕನಂಗೆ ಕೆಲಸ ಸಿಗ್ಬೇಕು ಅನ್ಕೊಂಡ್ರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಸಾಲದು.
ಆ ಕಂಪನಿ ಸರಿ ಇಲ್ಲ. ನಾನು ಕೇಳಿದ ಸಂಬಳ ಕೂಡ ರೆಡಿ ಇರಲಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ಗೆ ನಯಾ ಪೈಸಾ ಮರ್ಯಾದೆನೇ ಕೊಡಲಿಲ್ಲ. ಮರ್ಯಾದೆ ಅದ್ ಸಿಗ್ಬೇಕಂದ್ರೆ ಅದೆಷ್ಟ್ ಸಂಬಳ ಆಗ್ಲಿ ಮೊದ್ಲು ದುಡಿಬೇಕು. ಹೆಂಡತಿ ಮಕ್ಳಿರೋರು ದುಡಿದೆ ಮನೇಲಿ ಕೂತಿದ್ರೆ ಮನೆಯವರು ಮರ್ಯಾದೆ ಕೊಡಲ್ಲ. ನಿಮ್ಮಿಂದ ಮರ್ಯಾದೆ ಸಿಗೋ ಅವಶ್ಯಕತೆ ಇಲ್ಲ ನನಗೆ. ನೀನೊಬ್ಳೆ ಮನೆ ಜವಾಬ್ದಾರಿ ಒತ್ಕೊಂಡಿರ್ತಾರ ಮಾತಾಡ್ಬೇಡ. ಏನ್ ನಾನೇನು ಮಾಡೇ ಇಲ್ವಾ ಈ ಮನೆಗೆ? ನೀವೇನಾದ್ರೂ ಮಾಡಿದಿದ್ರೆ ನಾವಿವತ್ತು ಈ ಪರಿಸ್ಥಿತಿನಲ್ಲಿ ಇರ್ತಿರ್ಲಿಲ್ಲ. ನೀನು ನನ್ನ ಮದ್ವೆ ಆಗ್ದಿದ್ರೇನೆ ಚೆನ್ನಾಗಿರೋದು ಅನ್ಸತ್ತೆ. ಯಾರು? ನಾನಾ ನೀವಾ? ಹಿಂತಿರುಗಿ ಹೋಗಕ್ಕಾಗಲ್ಲ ಅಂದ್ಮೇಲೆ ಹಿಂದೆ ತಿರುಗಿ ನೋಡೋದು ತಪ್ಪೆ. ಏನ್ ಮಾಡ್ಲಿ, ನಿನ್ನಷ್ಟು ಜಾಣ್ತನ ನನಗಿಲ್ವೇ? ನೆಮ್ಮದಿಯಾಗಿ ಬದುಕೋದಕ್ಕೆ ಜಾಣ್ತನ ಬೇಕಿಲ್ಲ. ಸತ್ಯ, ನಿಮ್ಮ ಅಪ್ಪಂಗ್ ಬಂದು ಊಟ ಮಾಡಕ್ ಹೇಳು. ನನಗೇನು ಊಟ ಬೇಡ. ಪ್ರಜ್ಞಾ, ಹಾ ಮ್ಯಾಮ್. ಮ್ಯಾಥ್ಸ್ ಟೀಚರ್ ನಿಮಗೆ ಆನ್ಸರ್ ಶೀಟ್ಸ್ ಕೊಟ್ಟಿದ್ದಾರಲ್ಲಮ್ಮ, ಹ್ಞೂ ಮ್ಯಾಮ್. ಅದನ್ನ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡಮ್ಮ. ಆಯ್ತು, ಸರಿ ಮ್ಯಾಮ್. ಆಯ್ತಾ ಸರ್ ನಿಮ್ಮ ಕರೆಕ್ಷನ್? ನಡೀತಾ ಇದೆ. ಮ್ಯಾಥ್ಸ್ ಪೇಪರ್ ನಿಮಗೆ ಕೊಟ್ಟಿರೋದು ನೀರ ರಜೆನಾ? ಹ್ಞೂ, 2 ದಿನ ರಜಾ ತಗೊಂಡಿದ್ದಾರೆ. ಹ್ಞೂ. ನೆನ್ನೆನೆ ಬಂದು ನನ್ನ ಕೈಯಲ್ಲಿ ಪೇಪರ್ ಕೊಟ್ಟೋದ್ರು. ನಾನೇ ಮನೇಲಿ ಮರ್ತು ಬಂದಿದ್ದೀನಿ. ನಾಳೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಮಿಸ್, ತಗೋ ನಿನ್ಗೆ. ಥ್ಯಾಂಕ್ ಯು ಮಿಸ್. ಅಮ್ಮ ಈ ಸರಿ ಆದ್ರೂ ಏನು ಕೇಳ್ಬೇಡ ಪುಟ್ಟ, ಬರ್ತೀನಿ ನೋಡ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಆನ್ಸರ್ ಶೀಟ್ ತಗೊಂಡು ಏನು ಮಾಡ್ತಿದ್ಯಾ ಸತ್ಯ? ಅದೆಲ್ಲ ಮುಟ್ಬಾರ್ದು, ಅಲ್ಲಿ ವಾಪಸ್ ಇಡುಕಂದ. ಮ್ಯಾಥ್ ಕ್ವೆಶನ್ ಸಾಲ್ವ್ ಮಾಡ್ತಿದ್ದೀನಿ ಅಮ್ಮ. ಅದು 8ನೇ ಕ್ಲಾಸ್ ಪೇಪರ್ ಕಣೋ, ನಿನಗೇನು ಬರುತ್ತೆ? ಟ್ರೈ ಮಾಡ್ತೀನಿ ಅಮ್ಮ. ಅಪ್ಪ ಬಂದ್ರಾ? ಅಮ್ಮ ನೋಡು, ನಾನು ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿಬಿಟ್ಟೆ. ನಿಜವಾಗ್ಲೂ? ಓ ಜಾಣ. ಸರಿ ಅಮ್ಮ, ನಾನು ಆಟ ಆಡಕ್ಕೆ ಹೋಗಿ ಬರ್ತೀನಿ. ಸತ್ಯ ನಿಂತ್ಕೋ. ಸತ್ಯ 1 ನಿಮಿಷ ಇರು. ನಾನು ಅಜ್ಜಿ ಮನೆಗೆ ಹೋಗಿ ಬರ್ತೀನಿ. ಅಜ್ಜಿಗೆ ಹುಷಾರಿಲ್ಲ. ಸ್ಕೂಲ್ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಬರ್ತೀನಿ.
ಬೀಗಾನ ವೀಣಾ ಆಂಟಿ ಕೈಯಲ್ಲಿ ಕೊಟ್ಟಿರ್ತೀನಿ, ಅರ್ಥ ಆಯ್ತಾ? 1 ನಿಮಿಷ ನಿಂತ್ಕೋ. ಕುಕ್ಕರಲ್ಲಿ ಅನ್ನ ಮಾಡಿರ್ತೀನಿ, ಪಾತ್ರೆನಲ್ಲಿ ಸಾಂಬಾರಿರುತ್ತೆ. ಊಟ ಮಾಡೋದು ಮರಿಬೇಡ ಕಂದ. ಆಯ್ತು ಅಮ್ಮ. ಅಪ್ಪನಿಗೂ ಹೇಳ್ಬಿಡು. ಹುಷಾರು. ದಿವ್ಯಶ್ರೀ, ರುದ್ರ, ಸ್ನೇಹ, ಶ್ವೇತಾ, ಗೋಪಿ, ಇವತ್ತು ನಿಮ್ಮ ಕ್ಲಾಸಲ್ಲಿ ಮ್ಯಾಥ್ಸ್ಗೆ ಯಾರು ಟಾಪ್ ಆಗಿದ್ದಾರೆ ಅಂತ ಗೊತ್ತಾ? ಮಣಿ. ಸರಿ, ಎಲ್ಲರೂ ನಿಮ್ಮ ಬುಕ್ಸ್ ಓಪನ್ ಮಾಡಿ, ನಾನು ಬರೆಯೋದನ್ನು ಬರ್ಕೊಳ್ಳಿ. ಮಾನವೀಯತೆ ಎಂದರೇನು? ನಿಮಗೆ ಯಾವುದು ಮಾನವೀಯತೆ ಎನಿಸುತ್ತದೆ? ಎಲ್ಲರೂ ಇದನ್ನ ವಿವರಿಸಿ ಬರೀರಿ, ನಾನು ಬಂದು ಚೆಕ್ ಮಾಡ್ತೀನಿ. ಮಿಸ್, ನೀವು ನಿನ್ನೆ ಹೇಳ್ಕೊಟ್ಟಿದ್ದ ಪದ್ಯ ಏನಾದರೂ ಆಗು ಮೊದಲು ಮಾನವನಾಗು ಪದ್ಯ ಗಟ್ ಮಾಡಿದ್ದೀನಿ ಮಿಸ್. ಹೇಳ. ಹೊಸ ಬ್ಯಾಗ್ ಏನಾಯ್ತು? ಮಿಸ್, ಸಂಜೆ ನನ್ನ ಜೊತೆ ಡೊಂಕಲ ಫೀಲ್ಡಲ್ಲಿ ಆಟ ಆಡೋಕೆ ಒಬ್ಬ ಹುಡುಗ ಬರ್ತಾನೆ ಮಿಸ್. ಅವನ ಹತ್ರ ಇರೋ ಬ್ಯಾಗಿಗೆ 2 ಜಿಪ್ಪು ಕಿತ್ತೋಗಿದೆ, ಆದರೆ ನನ್ನ ಬ್ಯಾಗಿಗೆ 1 ಜಿಪ್ ಸರಿ ಇದೆ ಮಿಸ್. ನೋಡಿ ಮಿಸ್, ಹೀಗೆ ನನ್ನ ಬುಕ್ಸ್ ಇಟ್ಕೊಬೋದು ನೋಡಿ ಮಿಸ್. ಇದರಲ್ಲಿ ಈ ಥರ ಇಟ್ಕೊಬೋದು ನೋಡಿ. ಮಿಸ್, ಅವ್ರ ಅಪ್ಪಂಗೆ ಕೆಲಸ ಇಲ್ವಂತೆ ಮಿಸ್. ಅವ್ರ ಅಪ್ಪಂಗೆ ಕೆಲಸ ಸಿಕ್ಕ ಮೇಲೆ ಅವನಿಗೊಂದು ಹೊಸ ಬ್ಯಾಗ್ ಕೊಡಿಸ್ತಾರಂತೆ ಮಿಸ್. ಅದಕ್ಕೆ ಅವ್ರ ಅಪ್ಪಂಗೆ ಕೆಲಸ ಸಿಗಲಿ ಅಂತ ನಾನು ದಿನಾಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ ಮಿಸ್. ಮಿಸ್, ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂತೆ ಮಿಸ್. ನಿಮ್ಮ ಮನೆಯಲ್ಲಿದೆ ಅಂತ ಹೇಳಿದ್ರೆ ನಾನು ಅವನನ್ನ ನಿಮ್ಮ ಮನೆಗೆ ಕರ್ಕೊಂಬರ್ತೀನಿ ಮಿಸ್. ಮಿಸ್, ಅವನು ನನಗಿಂತ ತುಂಬ ಚಿಕ್ಕವನು ಮಿಸ್, ಆದರೆ ಅವನು ತುಂಬ ಜನ ಮಿಸ್.
ಮ್ಯಾಥ್ಸು ನಂಗೆ ಅವನು ಹೇಳ್ಕೊಡೋದು ಮಿಸ್. ಮನೆ ಕರ್ಕೊಂಬಲ್ಲ ಮಿಸ್? ಅದರ ಅಗತ್ಯ ಇಲ್ಲ ಮಣಿ, ನೀನು ಹೊರಡು.